ಇವತ್ತಿನ ನಮ್ಮ ಮಾತುಕತೆ ರಕ್ಷಕ್ ಬುಲೆಟ್ ಜೊತೆ. ಹಾಯ್ ರಕ್ಷಕ್, ವೆಲ್ಕಮ್ ನಮ್ಮ ಮಾತುಕತೆಗೆ. ಥ್ಯಾಂಕ್ ಯು. ಹೇಳ್ರಪ್ಪ ಹೇಳ್ರೋ. ಈಗ ನೀವು ಹೊರಗೆ ಬರಕ್ಕೆ ಏನ್ ರೀಸನ್ ಇರಬಹುದು ಅಂತ ಅನ್ಸುತ್ತೆ? ಬಿಕಾಸ್ ಯು ಆರ್ ಅ ಸ್ಟ್ರಾಂಗ್ ಕಂಟೆಸ್ಟೆಂಟ್. ನಿಜವಾಗ್ಲೂ ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಅಷ್ಟು ಜನರಲಿ, ಬಟ್ ಅಷ್ಟು ಬೇಗ ಹೊರಗೆ ಬರಕ್ಕೆ ಕಾರಣ ಏನ್ ಇರಬಹುದು? ನಿಮ್ಗೇನ್ ಅನ್ಸುತ್ತೆ ಕಾರಣ? ಅದನ್ನ ಫಸ್ಟ್ ನಾನು ಕೇಳ್ತೀನಿ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಇದನ್ನ ಎಲ್ಲೂ ಹೇಳಿಲ್ಲ, ಇವಾಗ ಹೇಳ್ತೀನಿ ನಾನು. ಯಾಕೆ ಅಂತ ಹೇಳಿದ್ರೆ, ನಾನು ಓಪನ್ ಆಗಿ ಹೇಳಿದಾಗ ನನ್ನ ಮನಸ್ಸಲ್ಲಿರೋ ನಾನು ಹೇಳ್ಕೊಂಡ್ಬಿಟ್ಟಾಗ ನನಗೂ ಒಂದು ಮನಸ್ಸಲ್ಲಿ ಅಗುರ ಒಂದು ಓಪನ್ ಆದಾಗ ಅನ್ಸಿಲ್ಲ ಅಂತ ಹೇಳಿದ್ರೆ ನನ್ನ ಮನಸ್ಸಲ್ಲಿ ಎಲ್ಲೋ ಇಟ್ಕೊಂಡು ಕೊರಗ್ತಾ ಇದೀನಿ ಅಂತ ಅನ್ಸುತ್ತೆ. ಅಂಡ್ ಆಫ್ ಕೋರ್ಸ್, ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಿಮ್ ಫ್ಯಾನ್ಸ್ ನಿಮ್ಮನ್ನ ಇಷ್ಟಪಡೋರ್ಗೊಂದು ಕ್ಲಾರಿಟಿ ಅಂತ ಸಿಗುತ್ತೆ ಇದರಿಂದ. ಓಡೆ ಹೋದವರು ಅಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಓಪನ್ ಸ್ಟೇಟ್ಮೆಂಟ್ ಇದೆ ಈ ಥರದ್ದು. ನಾನು ಓಡೆ ಹೋದವರು ಅಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಸೂಪರ್ ಆಗಿದೆ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಗೊತ್ತು, ಪ್ರತಾಪ್ ಗೊತ್ತು, ವರ್ತೂರ್ ಸಂತೋಷ್ ಗೊತ್ತು. ಅದಂಗೆ 3 ಜನ ಮಾತ್ರ ನಾವು ವೇಟಿಂಗ್ ಪೀರಿಯಡ್ ಕೂತ್ಕೊಂತೀವಿ. ಆಯ್ತು, ಆಮೇಲೆ ಅಲ್ಲಿ ಓಟ್ ಹಾಕೋರು ಕೂತವ್ರು. ಮೈಕಲ್ ಯಾರು ಗೊತ್ತು? ಮೈಕಲ್ ಇವತ್ತು ಮೈಕಲ್ ಗೊತ್ತಿರ್ಬೋದು, ಇವತ್ತು ಇಶಾನಿ ಗೊತ್ತಿರ್ಬೋದು. ನಂಗೆ ತುಂಬಾ ಮನ್ಸಿಗೆ ಬೇಜಾರಾಗಿ ಹೇಳ್ತಿರೋ ಮಾತಿದೆ. ಆದ್ರೆ ನಾನ್ ಸಂತೋಷದಲ್ಲಿ ಇಲ್ಲ. ಅವ್ರಿಗೆಲ್ಲ ಗೋಲ್ಡನ್ ಪಾಸ್ ಅಂತೆ, ಸೀದಾ ಮನೆ ಒಡೆ ಹೋಗ್ತಾರೆ. ನಾವಳ ಹೆಂಗ್ ವೇಟಿಂಗ್ ಪೀರಿಯಡ್ ಕೂತ್ಕೊಂತೀವಿ? ಹೇಗಿದ್ದೆ ನಾನು? ಹೇಗಾಗೋಗ್ಬಿಟ್ಟೆ ನಾನು? ವೋಟಿಂಗ್ ಪೋಲ್ ಖಂಡಿತ ಓಟ್ ಒಪ್ಕೊಳಕ್ ಏನಿದೆ? ಜನಕ್ಕೆ ಗೊತ್ತಿದೀವಿ ಅಂತ ಹೇಳಿದ್ರೆ 100% ಓಟ್ ಹಾಕ್ತಾರೆ. ವೋಟಿಂಗ್ ಪೋಲ್ ಅಂತ ನಂಗೆ ಮುಂಚೆನೇ ಹೇಳಿದ್ರೆ, ನಾನು ಸುಮ್ಮನೆ ಬಿಗ್ ಬಾಸ್ ಹೋಗ್ತೀನಿ ಅಂತ ಹೇಳಿದ್ರೆ ಒಂದು 500 ಜನ ನಿಂತಿರೋ ಬಿಗ್ ಬಾಸ್ ಮನೆ ಮುಂದೆ, ಅವರೇ ಓಟ್ ಹಾಕಿರೋ. ಮಗ ತಲೆ ತಿಂತವನೆ. ನಮಗೆ 100 100ಗಿಂತ ಜಾಸ್ತಿನೇ ಬಂದಿರೋದು ನನಗೂ ವೋಟಿಂಗ್ ಪೋಲು. ನಾನು ಮನೆ ಒಡೆ ಹೋಗ್ತಿದ್ದೆ ಗೋಲ್ಡನ್ ಪಾಸಲ್ಲಿ. ಮೈಕಲ್ ಯಾರು ಗೊತ್ತು? ಹೋಗಿ ನಾ ಮುಂಚೆ ಬಿಗ್ ಬಾಸ್ಗೆ ನಾವು ಬಾಯಿ ಮುಚ್ಕೊಂಡಿದ್ದೀವಿ. ನಮ್ಮನ್ನ ಕೆಣಿಗ್ಬೇಡಿ. ರೋಡಿ ಶೋ ಎಲ್ಲರೂ ನೋಡ್ತಿದ್ರಾ? ಕರ್ನಾಟಕದಲ್ಲಿ ಕೂತ್ಕೊಂಡು, ಬೆಂಗಳೂರಲ್ಲಿ ಕೂತ್ಕೊಂಡು ಕನ್ನಡಿಗರು ನೋಡ್ತಿದ್ರಾ? ಇಶಾನಿ ಎಲ್ಲರೂ ನೋಡಿದ್ದೀರಾ? ನಿಮ್ಮಮ್ಮನ್ ಬೋಳಿ ಮಗನೇ. ಪ್ರತಾಪ್ ವೇಟಿಂಗ್ ಪೀರಿಯಡ್ ಕೂತ್ಕೊಂತಾರಂತೆ, ರಕ್ಷಕು ವೇಟಿಂಗ್ ಪೀರಿಯಡ್ ಕೂತ್ಕೊಂತಾರಂತೆ. ಪ್ರತಾಪ್ ಮೇಲೆ ಒಂದಷ್ಟು ನೆಗೆಟಿವ್ ಮಾಡಿದ್ರು. ಪ್ರತಾಪ್ ಯಾರು ಗೊತ್ತಿಲ್ಲ. ರಕ್ಷಕ್ ಮೇಲೆ ಒಂದಷ್ಟು ನೆಗೆಟಿವ್ ಪಾಸಿಟಿವ್ ಮಾಡಿದ್ರು. ರಕ್ಷಕ್ ಸಿನಿಮಾ ಮಾಡಿದ್ರು, ರಕ್ಷಕ್ ಜನ ಸಂಪಾದನೆ ಮಾಡಿದ್ದಾರೆ. ಯಾರು ಗೊತ್ತಿಲ್ವಾ? ವರ್ತೂರ್ ಸಂತೋಷ್ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಒಂದಷ್ಟು ಎತ್ತುಗಳ ಮೇಲೆ ಆಗಿರ್ಬೋದು, ಅವ್ರದ್ದು ಒಂದಷ್ಟು ಕಂಟೆಂಟ್ ಇತ್ತು. ಅವ್ರು ಯಾರಿಗೂ ಗೊತ್ತಿಲ್ವಾ? ಅವ್ರು ಹೆಂಗೆ ವೇಟಿಂಗ್ ಪೀರಿಯಡ್ ಕೂತ್ಕೊಂತೀವಿ ನಾವೆಲ್ಲ ಬಂದು, ಗೊತ್ತಿಲ್ಲವರೆಲ್ಲ ಹೆಂಗೆ ಗೋಲ್ಡನ್ ಪಾಸಲ್ಲಿ ಹೋಗ್ತಾರೆ ಒಳಗಡೆ. ನಂಗೆ ಅಲ್ಲೇ ಒಂದ್ ಕಡೆ ಶಾಕಿಂಗ್ ಅನಿಸ್ತು. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಆಮೇಲೆ ಅಸಮರ್ಥರಾಗಿ ಮಾಡಿದ್ದು ನನಗೇನು ಬೇಜಾರಿಲ್ಲ. ಕೆಲಸ ಮಾಡಬಾರ್ದು ಅನ್ನೋದೇನೂ ಇಲ್ಲ. ನನ್ನ ಮನೇಲಿ ಇದ್ರು ನಾನು ಕೆಲಸ ಮಾಡ್ತೀನಿ. ಅದು ನನ್ನ ಮನೆ ಅನ್ಕೊಂಡು ಓಡೆ ಹೋದವನು ಬಿಗ್ ಬಾಸ್ ಅನ್ನೋದು. ಇವತ್ತಿಗೂ ನಾನು ಹೇಳ್ತೀನಿ, ಅದು ನನ್ನ ಮನೆಯೇ. ಅದು ಎಷ್ಟೇ ನನಗೆ ಅದ್ರ ಮೇಲೆ ನಂಗೆ ಬೇಜಾರು ಕೋಪ ಅನ್ನೋದಿಲ್ಲ. ನ್ಯಾಯ ಅನ್ನೋದಿದ್ರೆ ಎಲ್ರಿಗೂ ಒಂದೇ ನ್ಯಾಯ ಆಗಿರಬೇಕು. ಒಬ್ರಿಗೊಂದು ಮಾಡಿ ಇನ್ನೊಬ್ರಿಗೆ ಇನ್ನೊಂದು ಥರ ಮಾಡೋದು ನನಗದು ಇಷ್ಟ ಆಗಲ್ಲ. ನೈಟು ಯಾವುದೋ ಒಂದು ಕಾರಣಕ್ಕೆ ನನಗೆ ತುಂಬ ಬೇಜಾರಾಗ್ಬಿಟ್ಟಿತ್ತು. ನೈಟು 3:30-4 ಗಂಟೆಗೆ ನಾವು ಮಲಗಿದ್ದು. ತಿರ್ಗಿ 1 ಅವರ್ ನಿದ್ದೆ ಮಾಡ್ಬಿಟ್ಟು ತಿರ್ಗಿ ಬೆಳೆ 6 ಗಂಟೆಗೆ ಎದ್ದಿದ್ದು. ಏನೋ ಬೇಜಾರಿತ್ತು. ಯಾವುದೋ ಒಂದು ವಿಷಯಕ್ಕೆ ಓಡೋವಾಗ ಅಸಮರ್ಥರು ಮಾಡ್ತಾರೆ. ಒಂದೇ ಒಂದು ಬಟ್ಟೆ ಕೊಡ್ತಾರೆ. ಇಡೀ ವಾರದಲ್ಲಿ ಒಂದೇ ಒಂದು ಬಟ್ಟೆಲಿ ಇರ್ಬೇಕು ನಾವು. ನನ್ನ ಲೈಫಲ್ಲಿ ಕೂಡ ಹಂಗಿದ್ದವನಲ್ಲ ನಾನು. ಯಾಕೆಂದ್ರೆ ಅವರ್ ಗಟ್ಟಲೆ ನಾನು ಬಟ್ಟೆ ಚೇಂಜ್ ಮಾಡ್ತಾ ಇರ್ತೀನಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ.